ಮನೆಗ್ ಬಂದಿರೋ ಸೊಸೆ ಕೈಯಿಂದ ಕೊಡ್ಸಿದ್ರೆ ಎಷ್ಟ್ ಚೆನ್ನಾಗಿರುತ್ತೆ ಅಲ್ವಾ? ಒಳ್ಳೆ ಆಲೋಚನೆ. ಅದೇ ಸರಿ. ಗೌರಿ ತಗೋ, ಇದನ್ನ ನಿನ್ ಕೈಯಾರೆ ಅವ್ರಿಗೆ ಕೊಡು. ಒಬ್ಬ ಕಲಾವಿದೆಯಿಂದ ಇನ್ನೊಬ್ಬ ಕಲಾವಿದೆಗೆ ಗೌರವ ಸಂದಾಯ ಆಗ್ಲಿ ಅಂತ ಎಲ್ರು ನಿಮ್ ಪ್ರದರ್ಶನ ನೋಡಿ ನಗ್ತಾ ಇದ್ದಾರೆ. ಆದ್ರೆ ನನಗ್ ಮಾತ್ರ ನಿಮ್ ಈ ಬಣ್ಣದಿಂದ ಅಡಗಿರೋ ನೋವು, ಕಣ್ಣೀರು ಕಾಣಿಸ್ತಾ ಇದೆ. ಈ ಪ್ರಪಂಚಕ್ಕೆ ನೀವು ಬರೀ ಒಬ್ಬ ಜೋಕರಾಗಿರ್ಬೋದು, ಆದ್ರೆ ಈ ಬಣ್ಣದಿಂದ ಒಂದ್ ಮಿಡಿಯೋ ಮನ್ಸು ನನಗ್ ಕಾಣಿಸ್ತಾ ಇದೆ. ಅಮ್ಮ ಅನ್ನೋಳು ಮಗು ಅಳು ನಿಲ್ಸೋದಿಕ್ಕೆ, ಮಗುವಿನ ಆಟ ನಿಲ್ಸೋದಿಕ್ಕೆ ಜೋಕರಾಗಿ ಆಟ ಆಡ್ತಾಳೆ. ಆದ್ರೆ ಕೆಲವು ನಮ್ಮಂದಿರು ಮಕ್ಳು ಬೆಳೆದ ಮೇಲೂ ಆಟ ಮುಂದುವರಿಸ್ತಾರೆ. ಲೋಕದ ಕಣ್ಣಿಗೆ ತಮ್ಮಗ ಅವಮಾನ ಆದ್ರೂ ಪರವಾಗಿಲ್ಲ, ತಮ್ಮವ್ರು ಮಾತ್ರ ಗೌರವದಂತೆ ಇರ್ಬೇಕು ಅಂತ ಬಯಸೋ ದೊಡ್ಡ ಮನ್ಸು ನಿಮ್ದು. ಈ ಬಣ್ಣ ನಿಮ್ ಮುಖಕ್ಕೆ ಸುಮ್ನೆ ಬಂದಿದ್ದಲ್ಲ. ಇದು ನಿಮ್ಮವ್ರ ಸುಖಕ್ಕೋಸ್ಕರ ನೀವ್ ಅನುಭವಿಸಿರೋ ಅದೆಷ್ಟೋ ನೋವುಗಳ ಬಿಂಬ. ಒಬ್ಬ ಕಲಾವಿದೆ ಕೆಳಗ್ ಬಿದ್ದಾಗ ಲೋಕ ನಗುತ್ತೆ, ಆದ್ರೆ ಆ ನೋವನ್ನ ನುಂಗಿ ಮತ್ತೆ ಎದ್ ನಿಲ್ತಾರಲ್ಲ, ಎದ್ ನಿಲ್ಲೋದಷ್ಟೇ ಅಲ್ಲ, ನಮ್ಮನ್ನ ನಗಿಸ್ತಾರಲ್ಲ, ಅದು ಬರೀ ಕಲೆ ಅಲ್ಲ, ಅದು ಹೋರಾಟ. ಆ ಕಲೆಯಲ್ಲಿ ತಾನ್ ಸೋತ್ರು ತನ್ ಮಕ್ಕಳು ಸೋಲ್ಬಾರ್ದು ಅಂತ ಬಯಸೋ ತಾಯಿ ಇರ್ತಾಳೆ. ಆ ತಾಯಿ ತ್ಯಾಗಕ್ಕೆ ಈ ಬ್ರಹ್ಮಾಂಡದಲ್ಲೇ ಬೆಲೆ ಕಟ್ಟಕ್ ಆಗಲ್ಲ. ಇದು ಬಹುಮಾನ ಅಲ್ಲ, ಸಂಬಳ ಅಲ್ಲ, ಗೌರವಧನ. ಸ್ವೀಕರಿಸಿ. ತಾಯಿ ಮನ್ಸಿನ ಕಲಾವಿದ್ರು ನೀವು. ಕೈ ಮುಗಿಬೇಡಿ, ಆಶೀರ್ವಾದ ಮಾಡಿ. ಆಶೀರ್ವಾದ ಮಾಡಿದಿರಲ್ಲ, ಆದ್ರಿಂದ ಅಳುನ ಕೂಡ ನಗ್ಸೋ ಶಕ್ತಿ ನನಗ್ ಸಿಗುತ್ತೆ. ನಾನ್ ಚೆನ್ನಾಗಿರ್ತೀನಿ. ಅಲ್ಲೋಡು, ಗೌರಿ ಒಬ್ಳೆ ನಿಂತಿದ್ದಾಳೆ ಅಲ್ವಾ? ವಿವೇಕ್ ಅಂದ್ಕೊಳ್ಳಿ ಬ್ಯಾಕ್ ಬಯಲಿ. ಹಾತದ ಅಲ್ಲಪ್ಪ, ಅಲ್ಲಿ ನೋಡಿದ್ಯಾ, ಗೌರಿ ಒಬ್ಳೆ ನಿಂತಿಯಲ್ಲ. ಅವಳ ಜೊತೆ ಮಾತಾಡೋದಕ್ಕೋಸ್ಕರ ನಮ್ಮವ್ರು ಯಾರು ಇಲ್ಲ. ಒಂದ್ ಕೆಲ್ಸ ಮಾಡು, ಅವಳನ್ ಜೊತೆ ಕರ್ಕೊಂಡೋಗಿ ನಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್ ಎಲ್ಲ ಪರಿಚಯ ಮಾಡು. ನಾನ ಇವಳನ್ನ ಏನು ಹೀಗ್ ಕೇಳ್ತಿದ್ಯಾ? ಮತ್ತಿನ್ಯಾರು ಕರ್ಕೊಂಡು ಹೋಗ್ತಾರೆ? ನೀನ್ ಅವಳ ಗಂಡ ಅಂದ್ಮೇಲೆ ಆ ಜವಾಬ್ದಾರಿ ನಿಂದೆ ಅಲ್ವಾ? ಕರ್ಕೊಂಡು ಹೋಗೋ ವಿವೇಕ್. ಏ ದಡ್ಡ, ಇವತ್ತು ನಿಮ್ ದಿವ್ಸ ಕರ್ಕೊಂಡೋಗೋ. ಮದುವೆ ಆದ್ಮೇಲೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಅವಳು ನೋಡ್ಕೋಬೇಕಾದ್ದು ನಿನ್ನ ಕರ್ತವ್ಯ, ನಿನ್ನ ಜವಾಬ್ದಾರಿ. ಹಾಗೇನೆ ಈ ಮನೆ ಪ್ರತಿಷ್ಠೆ, ವ್ಯವಹಾರ ಎಲ್ಲಾನು ತಿಳ್ಕೋಬೇಕಾದ್ದು ಅವಳು ಅಂದ್ಮೇಲೆ ಸದಾ ಯಾಕೆ? ಗೀತಾ, ಏಯ್ ಬಾ. ಎಲ್ಲಿಗೆ? ನಮ್ ಬಿಸ್ನೆಸ್ ಪಾರ್ಟ್ನರ್ಸ್ಗೆಲ್ಲ ನೀನ್ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು. ತಾತ ಆರ್ಡರ್ ಮಾಡಿದ್ದಾರೆ. ಓ, ತಾತ ಹೇಳಿದ್ರು ಅಂತ ಕರಿತಾ ಇದ್ದೀರಾ ಅಷ್ಟೇನಾ? ಇನ್ನೇನು, ನನಗೋಸ್ಕರ ನೀನ್ ಕರೆಯಕ್ ನಂಗೇನ್ ಹುಚ್ಚಿಡಿದ್ಯಾ? ಬಾ. ನಾನ್ ಬರಲ್ಲ. ಏನಿಂದ ಇನ್ನು ನೀನ್ ಪುಷ್ಪಕ ಅಭಿಮಾನದಿಂದ ಇಲ್ಲಿ ಬಂದಿರೋ ದೇವತೆ ಅನ್ಕೊಂಡಿದ್ಯಾ? ಜಾಸ್ತಿ ಓವರ್ ಬಿಲ್ಡಪ್ ಕೊಡ್ಬೇಡ. ನನ್ ಬಿಸ್ನೆಸ್ ಪಾರ್ಟ್ನರ್ಸ್ಗೆ ನೀನು ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತ. ಅದಕ್ಕೆ ನಾನ್ ಬರಲ್ಲ ಅಂದಿದ್ದು. ಹೋಗಿದ್ರೆ ಬರ್ಬೇಡ, ಇಲ್ಲೇ ಇರು. ವಿವೇಕ್, ಯಾಕೆ ಅವಳನ್ನೆಲ್ಲೂ ಕರ್ಕೊಂಡು ಹೋಗ್ತಾ ಇಲ್ಲ? ಏನಾಯ್ತು? ತಾತ ಏನಿಲ್ಲ, ಕರ್ಕೊಂಡು ಹೋಗ್ತಾ ಇದ್ದೀನಿ. ಪ್ಲೀಸ್ ಬಾ. ಇಲ್ಲ, ನಾನ್ ಇಲ್ಲೇ ಇರ್ತೀನಿ, ನೀವ್ ಹೋಗ್ ಬನ್ನಿ. ಬೇಗ ಹೋಗಪ್ಪ, ಅಲ್ಲೆಲ್ರೂ ವೆಯ್ಟ್ ಮಾಡ್ತಾ ಇದಾರೆ. ಹಾ ತಾತ, ಹೋಗ್ತೀನಿ. ನೋಡಿ, ನೀವ್ ಈ ತರ ಆರ್ಡರ್ ಮಾಡಿದ್ರೆ ನಾನ್ ಖಂಡಿತ ಬರಲ್ಲ. ಇನ್ನೇನ್ ಕರಿಬೇಕು ನಾನು? ಒಂದ್ ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಕರಿಬೇಕು. ಗೌರಿ ಮೇಡಮ್, ಇವತ್ತು ನಾನ್ ಮಾಡಿದ ದೊಡ್ಡ ಕರ್ಮ ಅನ್ಸುತ್ತೆ. ನಿಮ್ಮನ್ನ ಬಿಸ್ನೆಸ್ ಪಾರ್ಟ್ನರ್ಸ್ಗೆಲ್ಲ ಇಂಟ್ರೊಡ್ಯೂಸ್ ಮಾಡ್ಸೋ ಭಾಗ್ಯ ನಂದು. ಸ್ವಲ್ಪ ನನ್ ಜೊತೆ ಬಂದ್ ಸಾಯ್ತೀರಾ? ಸಾಯ್ತೀರದ ಯಾಕೆ ಹೇಳ್ತೀರಾ? ಸಾರಿ, ಸಾಯ್ತೀರಾ ಅಂತ ಕೇಳ್ಬಾರ್ದು, ನನ್ನನ್ ಯಾಕೆ ಸಾಯಿಸ್ತೀರಾ ಅಂತ ಕೇಳ್ಬೇಕು. ಪ್ಲೀಸ್ ಬನ್ನಿ ಮಹಾರಾಣಿ ಅವರೇ. ನೋಡಿ ಮಹಾರಾಜ. ಹಲೋ ಅಂಕಲ್. ಹಲೋ ಹಾಯ್ ಅಂಕಲ್. ಶಿಡು ನನ್ ವೈಫ್. ನಮಸ್ತೆ. ನಮಸ್ತೆ. ಅಂದಾಗೆ ನಿಮ್ ವೈಫ್ ಹೆಸರೇನು? ಹೆಸರು ಹಾ ಪುಣ್ಯವತಿ ಅಂತ. ನನ್ನ ಪುಣ್ಯವತಿ ಅಂತ ಕರಿತಾ ಇದ್ರೆ ಇವ್ರಿಗೆ ಪಾಪ ಮಾಡೋ ಯೋಚನೆ ಬರಲ್ವಂತೆ. ಅದಕ್ಕೆ ನನ್ನ ಪುಣ್ಯ ಅಂತ ಕರಿತಾ ಇರ್ತಾರೆ. ಗುಡ್ ಸೆಲೆಕ್ಷನ್ ವಿವೇಕ್. ಯು ಬೋತ್ ಲುಕ್ ಲೈಕ್ ಮೇಡ್ ಫಾರ್ ಈಚ್ ಅದರ್. ಥ್ಯಾಂಕ್ ಯು ಸರ್. ವಿ ಆಲ್ಸೋ ಥಿಂಕ್ ದ ಸೇಮ್. What did you study, ma'am?
I've completed my degree in arts. ಅಷ್ಟೆಲ್ಲ ಸೀನ್ ಇವನು, ನಿಜ ಹೇಳು, ಪಾಸ್ ಅಲ್ಲ ಫೇಲಾ? ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್. ಆದ್ರೆ ಫೇಲ್ ಆಗಿದ್ದು ಒಂದೇ ಸಬ್ಜೆಕ್ಟ್. ಯಾವುದು? ಮದ್ವೆ. That's great. Is there any possibility of having business with Mr. Vivek? No, sir. I don't have any interest in business now. ನನ್ಗೂ ನಿನ್ನ ಬಿಸ್ನೆಸ್ ಸೇರ್ಸ್ಕೊಳ್ಳೋ ದೊಡ್ಡ ಮನ್ಸಿಲ್ಲ ಬಿಡು. ಕರೆಕ್ಟ್ ಆಗಿ ಹೇಳಿದ್ರೆ ನಿಮ್ಗೆ ದೊಡ್ಡ ಮನ್ಸಿಲ್ಲ ಬಿಡಿ. ನೋಡಿದ್ರ ನಮ್ಮ ಮೊಮ್ಮಗನ ಪಕ್ಕ ಗೌರಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ. ಹೌದ್ ಸರ್, ನಾನು ಏನೋ ಅನ್ಕೊಂಡಿದ್ದೆ, ಬಟ್ ತುಂಬಾ ಜನನೇ ಅವಳು. ದೊಡ್ಡವ್ರ ಮಧ್ಯೆ ಹೇಗೆ ಗೌರವದಿಂದ ನೋಡ್ಕೋಬೇಕು ಅಂತ ಚೆನ್ನಾಗಿ ತಿಳ್ಕೊಂತಾರೆ. ನಮ್ ಗೌರಿ ಇಂಗ್ಲಿಷ್ ತುಂಬಾ ಚೆನ್ನಾಗಿ ಮಾತಾಡ್ತಾಳಲ್ವಾ? ಅಪ್ಪಾಜಿ, ಒಟ್ನಲ್ಲಿ ನಮ್ಮ ವಿವೇಕ್ಗೆ ಹೇಳ್ ಮಾಡ್ತಿದ್ ಜೋಡಿ ಅಲ್ವಾ? ಹೌದಪ್ಪ. ನಮ್ ಮನೆ ಕಾಯ್ತಾ ಇದ್ದಿದ್ದು ಕೂಡ ಇಂಥ ಹುಡುಗಿನೇ ಅಲ್ವಾ? ಅವಳಲ್ಲಿ ವಿದ್ಯೆ, ವಿವೇಕ, ಕಲೆ, ಸಭ್ಯತೆ ಎಲ್ಲವೂ ಇದೆ. ಎಲ್ಲವೂ ಒಬ್ಳಲ್ಲೇ ಸಿಗೋದು ಈ ಕಾಲದಲ್ಲಿ ಅಪರೂಪ. ಅತ್ತೆ, ಇಷ್ಟು ಬೇಗ ಅವಳಿಗೆ ಒಳ್ಳೆವಳು ಅನ್ನೋ ಪಟ್ಟನ ಕೊಡ್ಬೇಡಿ. ಈಗ ತಾನೇ ಬಂದಿದ್ದಾಳಲ್ವಾ, ಸ್ವಲ್ಪ ದಿನ ಕಳೀಲಿ. ಆಗ ನಿಮ್ ಹೊಸ ಸೊಸೆ ಅಸ್ಲಿ ಮುಖ ಕಳ್ಚಿ ನಿಜವಾದ ರೂಪ ಹೊರಗ್ ಬರುತ್ತೆ. ಅವಳ ಮುಖವಾಡ ಕಳ್ಸೋದಿರ್ಲಿ ಸರಿತಾ, ನಿನ್ನ ಮುಖಕ್ಕೆ ಮುಖವಾಡ ಹಾಕೋಬೇಡ, ಚೆನ್ನಾಗಿರಲ್ಲ. ನಿನ್ ಬರೀ ಮಾತಿನ ಮಲ್ಲ ಅಂತ ಇವತ್ ಪ್ರೂವ್ ಮಾಡ್ಬಿಟ್ಟೆ ಅನಿಕೇತ್. ಮದ್ವೆ ಮನೇಲೇನೋ ದೊಡ್ಡದಾಗ್ ಬ್ರೇಕಿಂಗ್ ನ್ಯೂಸ್ ಕೊಡ್ತೀನಿ ಅಂತ ಅಂದೆ, ಆದ್ರೆ ಇಲ್ಲಿ ಬಂದ್ ನೋಡಿದ್ರೆ ಒಂದ್ ನ್ಯೂಸ್ ಇಲ್ಲ, ಒಂದೇ ಒಂದ್ ಲೈವ್ ಸಿಗ್ಲಿಲ್ಲ ನನ್ಗೆ. ಅದಂಗಲ್ಲ ಡಿಯರ್, ಮದ್ವೆ ನಿಂತೋದ್ರೆ ಅದು ಬ್ರೇಕಿಂಗ್ ನ್ಯೂಸ್. ಆದ್ರೆ ಇಲ್ಲಿ ಸಾವುಕಾರ ಮನೆ ಹುಡುಗ ಬಡವ್ರ ಮನೆ ಹುಡುಗಿ ಮದ್ವೆ ಆಗ್ತಿರೋದು ಸೆನ್ಸೇಷನಲ್ ನ್ಯೂಸ್. ಅದ್ರಿಂದ ನನ್ಗೇನ್ ಪ್ರಯೋಜನ? ಈಗೇನು ನಿನಗ್ ಪ್ರಮೋಷನ್ ಬೇಕು ಅಷ್ಟೇ ತಾನೆ? ಬೇಕು. ನೋಡು, ನಾನ್ ನಿಮ್ MD ಹತ್ರ ಡೈರೆಕ್ಟ್ ಆಗಿ ಮಾತಾಡಿ ನೀನ್ ಪ್ರಮೋಷನ್ ಕೊಡಿಸ್ತೀನಿ, ಓಕೆನಾ? How? Really? ಮಾರ್ಕೆಟ್ ಅಲ್ಲಿ ಜೇನಿನ ಬ್ರಾಂಡ್ಸ್ ಸುಮಾರಿವೆ. ಯಾವ್ದ್ರ ಕ್ವಾಲಿಟಿ ಬೆಸ್ಟ್ ಅಂತ ತಿಳ್ಕೋಬೇಕು. ಆಯ್ದುಕೊಳ್ಳಿ ಡಾಬರ್ ಹನಿ, ಆಗ್ಮಾರ್ಕ್ ಸ್ಪೆಷಲ್ ಗ್ರೇಡ್ ಸರ್ಟಿಫೈಡ್. ಆಗ್ಮಾರ್ಕ್ ಸ್ಪೆಷಲ್ ಗ್ರೇಡ್ ಅಂದ್ರೆ ಆಗ್ಮಾರ್ಕ್ ಭಾರತ ಸರ್ಕಾರದ ಕ್ವಾಲಿಟಿ ಮಾರ್ಕ್. ಇದರಲ್ಲಿ ಸ್ಪೆಷಲ್ ಗ್ರೇಡ್ ಹೈಯೆಸ್ಟ್. ಡಾಬರ್ ಹನಿಯ ಮೂಲ ಆಯ್ದ ಜೇನು ಹೊಲಗಳು ಮತ್ತು ಶುದ್ಧತೆಗಾಗಿ 100ಕ್ಕೂ ಹೆಚ್ಚು ಟೆಸ್ಟ್ ಅನ್ನು ಪಾಸ್ ಆಗುತ್ತದೆ. ಅಂದ್ರೆ ಭರವಸೆ ಇಡಬಹುದಾದ ಅಸಲಿ ಹನಿ. ಹನಿ ಖರೀದಿಸುವಾಗ ಆಗ್ಮಾರ್ಕ್ ಸ್ಪೆಷಲ್ ಗ್ರೇಡ್ ಸ್ಟೀಲ್ ಅನ್ನ ಅವಶ್ಯ ನೋಡಿ. ಆಯ್ದುಕೊಳ್ಳಿ ಡಾಬರ್ ಹನಿ. ಬ್ರಾಂಡ್ ಪಾವ ಉತ್ತಮ ಖರೀದಿಗಾಗಿ ಸಹಾಯ. ಮೆಸೇಜ್ ಡಿಯರ್ ಇನ್ವೆಸ್ಟರ್, ಒಂದು ಎಕ್ಸ್ಪರ್ಟ್ ಸ್ಟಾಕ್ ಟಿಪ್ ವಿಶೇಷವಾಗಿ ನಿಮ್ಗಾಗಿ ಈ ಆಪ್ ಡೌನ್ಲೋಡ್ ಮಾಡಿ ಮತ್ತು ಹಣ ಡಬಲ್ ಮಾಡ್ಕೊಳ್ಳಿ. ಎಕ್ಸ್ಪರ್ಟ್ ಅವರೇ, ತುಂಟರ ಅಪ್ಪ ನಾನು. ಆಪ್ ಡೌನ್ಲೋಡ್ ಮಾಡೋ ಮೊದಲು ನಾನು ನಿಮ್ಮ ಎಲ್ಲಾ ರಿಪೋರ್ಟ್ ಕಾರ್ಡ್ ಹೊರಗೆ ತೆಗಿತೀನಿ. ನಾನ್ ಮೂರ್ಖನಲ್ಲ. ಡಿಸ್ಟಿಂಕ್ಷನ್. UPI ಹೇಳುತ್ತೆ, ಯಾರಾದ್ರೂ ಇಂಥ ಸಲಹೆ ಕೊಟ್ರೆ ಮೊದಲು ಅಡ್ವೈಸರ್ ಅನ್ನ ಪೂರ್ತಿ ಪರೀಕ್ಷಿಸಿ ಮತ್ತೆ ಹೇಳಿ ನಾನು ಮೂರ್ಖ ಅಲ್ಲ. ಹೋಗಿ ನೀವು ಯಾರ್ದಾದ್ರೂ ಟೆಸ್ಟ್ ತಗೊಳ್ಳಿ. Really? ಅನಿಕೇತ್, ಥ್ಯಾಂಕ್ ಯು ಸೋ ಮಚ್ ಅನಿಕೇತ್. ದ ನೆಕ್ಸ್ಟ್ ನಮ್ ಫ್ಯೂಚರ್ ಪ್ಲಾನ್ ಏನು? ಮುಂದೇನಿದೆ? ಗೋವಾದಲ್ಲಿ ಡೆಸ್ಟಿನೇಷನ್ ವೆಡ್ಡಿಂಗ್, ಅಮೆಜಾನ್ ಫಾರೆಸ್ಟ್ ಮಧ್ಯ ನಮ್ ರಿಸೆಪ್ಷನ್, ಹಾಗೆ ಪ್ಯಾರಿಸ್ ಟವರ್ ಮುಂದೆ 7 ಸ್ಟಾರ್ ಹೋಟೆಲ್ ಅಲ್ಲಿ 69th ಫ್ಲೋರ್ ಅಲ್ಲಿ ನಮ್ ಫಸ್ಟ್ ನೈಟ್. ವಾವ್, ಎಂತ ರೊಮ್ಯಾಂಟಿಕ್ ಲೈಫ್. ನಾನ್ ನಿನ್ ಜೊತೆಗಿದ್ರೆ ಯಾವಾಗ್ಲೂ ನನ್ನ ಡ್ರೀಮ್ ಲ್ಯಾಂಡ್ ಅಲ್ಲೇ ಇಡ್ಸ್ತೀಯ ಅನ್ಸುತ್ತಲ್ವಾ? ನಾನ್ ಹೇಳಿದ್ದು ಮದ್ವೆ ಅಂಡ್ ಮದ್ವೆ ನಂತರದ್ದು. ಸೊ ಮದ್ವೆಗ್ ಮುಂಚೆನು ಸಮಥಿಂಗ್ ಇರುತ್ತೆ ಅಲ್ವಾ? ಯು ನಾಟಿ. ಸರಿ, ನಂಗ್ ಲೈವ್ ಕವರೇಜ್ ಲೇಟ್ ಆಗ್ತಾ ಇದೆ, ನಾನು ನಿಂಗೆ ಮತ್ತೆ ಸಿಗ್ತೀನಿ. ಬದುಕಿದ್ರೆ ಇಂಥವಳ ಜೊತೆ ಬದುಕ್ಬೇಕು. ಬದುಕಿದ್ರೆ ಇಂಥವಳ ಜೊತೆ ಬದುಕ್ಬೇಕು. ಅನಿಕೇತ್, ನಮ್ಮ ನಿನ್ ಅವತಾರ ಬಂದ್ ಕಾಣಲ್ವಾ ನಿಮ್ಗೆ? ಸಾರಿ ಮೇಡಮ್. ಏನ್ ಸಾರಿ? ಅದ್ ಮೋನಿಕಾ ಅಕ್ಕಂತರ ಇದೆಯಲ್ಲ, ಈ ಗೆಟಪ್ ನಲ್ಲಿ ಇಲ್ಲಿಗೆ ಯಾಕೆ ಬಂದಿದ್ದಾಳೆ? ಗೌರಿ ಅವ್ರೆ, ನೀವೇನಿಲ್ಲಿ ಸ್ಟೇಜ್ ಮೇಲೆ ಇರ್ಬೇಕಾದರೂ ಈಗ ಯಾಕೆ ಓಡಾಡ್ತಿದ್ದೀರಾ? ಅಲ್ಲೊಬ್ರು ವೇಟರ್ ಮೇಲೆ ಏನ್ ಅಷ್ಟೊಂದು ಇಂಟ್ರೆಸ್ಟ್? ಅದು ವೇಟರ್ ನಿಲ್ಲಿ. ಅಯ್ಯೋ ಬಿಡಿ ಗೌರಿ ಅವ್ರೆ, ಅವಳೊಬ್ಳು ಬೇಜವಾಬ್ದಾರಿ ವೇಟರ್. ನೋಡಿದ್ರಲ್ಲ ಹೇಗ್ ಗ್ಲಾಸ್ ನೆಲ್ಲ ಬೀಳ್ತಿದ್ದಾಳೆ ಅಂತ. ಸರಿಯಾಗಿ ಕ್ಲೀನು ಮಾಡಿಲ್ಲ. ಹಲೋ
ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ, ನಾನು ಹಂಗ್ ನೋಡ್ಕೊಂಡ್ ಬರ್ತೀನಿ. ಇಲ್ಲಿ ಬಂದಿದ್ದು ಅಕ್ಕನ. ಶೋ ಶಿವನಿಂದ ಮಿಸ್ ಆದ್ಲಲ್ಲ. ಅಕ್ಕೆ ಇಲ್ಲೇನ್ ಮಾಡ್ತಿದ್ದೀರಾ? ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿ ಇದ್ದೀರಾ? ಅದು ಅನಿಕೇತ್ ಅಲ್ವಾ, ಗಂಡಿನ ಮನೆಯಿಂದ ಅರ್ಶನ ತಂದವರು ಅವರೇ ಅಲ್ವಾ? ಹೌದು ಅದಕ್ಕೆ. ಅವರು ಮದ್ವೆಗೂ ಬರ್ಲಿಲ್ಲ, ಮನೆಯಲ್ಲೂ ಇರ್ಲಿಲ್ಲ. ಇಷ್ಟಕ್ಕೂ ಏನಾಗ್ಬೇಕು ಅವರು? ಅಕ್ಕೆ ಅನಿಕೇತು ಚಂಚಲತೆ ಇದಾರಲ್ಲ, ಅವ್ರ ಮಗ. ಮತ್ತೆ ಮದ್ವೆ ಇರ್ಲಿಲ್ಲ? ಹೌದು, ಮದ್ವೆ ಟೈಮಲ್ಲಿ ಫ್ಯಾಕ್ಟ್ರಿಲಿ ಅಗ್ನಿ ಅನಾಹುತ ಆಗಿತ್ತು. ಅವನು ಅದಕ್ಕೆ ಅಲ್ಲಿಗೆ ಹೋಗಿದ್ದ. ಏನಾದ್ರು ಸಮಸ್ಯೆನಾ? ಇಲ್ಲ ಬಿಡಿ. ಸರಿ ಅದಕ್ಕೆ, ಎಲ್ಲರೂ ನಿಮ್ಮನ್ನ ಕಾಯ್ತಿದ್ದಾರೆ, ಬೇಗ ಬನ್ನಿ. ಕೈ ಬಿಡು. ಮೋನಿಕಾ, ನಿಂಗ್ ಬುದ್ಧಿ ಇದ್ಯಾ? ಈ ಗೆಟಪ್ ಹಾಕೊಂಡು ಇಲ್ಲಿಗೆ ಯಾಕೆ ಬಂದಿದ್ಯಾ? ಇಲ್ಲೇನ್ ಮಾಡ್ತಿದ್ಯಾ? ನಾನು ಅದನ್ನೇ ಕೇಳ್ತಾ ಇರೋದು. ಆಫೀಸ್ ಕೆಲ್ಸ ಅಂತ ಹೋದವನು ಈ ವಿವೇಕ್ ರಿಸೆಪ್ಷನ್ ಅಲ್ಲಿ ಏನ್ ಮಾಡ್ತಿದ್ಯಾ? ವಿವೇಕ್ ನನ್ ಕಸಿನ್, ಇಲ್ಲಿ ಬರ್ಬೇಕಿತ್ತು, ಅದಕ್ಕೆ ಬಂದೆ. ಹಾಗಾದ್ರೆ ನನ್ನ ಹತ್ರ ಸುಳ್ಳು ಯಾಕೆ ಹೇಳ್ದೆ? ಆಫೀಸಿಗೆ ರಜಾ ಇದೆ ಅಂತ ನನಗ್ ಗೊತ್ತಾಯ್ತು. ನಾನು ರೂಮ್ ಅಲ್ಲಿ ಹುಚ್ಚಿ ತರ ಕಾಯ್ತಾ ಇದ್ರೆ ನೀನ್ ಇವಾಗ ಎಂಜಾಯ್ ಮಾಡ್ತಿದ್ಯಾ? ಅಂದ್ರೆ ನೀನ್ ನನ್ನ ಡೌಟ್ ಪಡ್ತಾ ಇದ್ಯಾ? ಹೌದು, ತುಂಬಾ ಡೌಟ್ ಬರ್ತಿದೆ. ವಿವೇಕ್ ವಿಷಯದಲ್ಲಿ ನಾನ್ ನಿನ್ನನ್ ನಂಬಿ ನಾನ್ ತಪ್ಪು ಮಾಡಿದೆ ಅನಿಸ್ತಿದೆ. ನಾನ್ ನಂಬಿ ನಾನ್ ಮೋಸ ಹೋಗ್ತಾ ಇದ್ದೀನಿ. ನೀನ್ ಬೇಕು ಅಂತ ನನ್ನ ದೂರ ಇರ್ತಿದ್ಯಾ ಅಲ್ವಾ? ಸ್ಟಾಪ್ ಇಟ್ ಮೋನಿಕಾ. ನನ್ ಬಗ್ಗೆ ನೀನ್ ಇಷ್ಟನ ತಿಳ್ಕೊಂಡಿರೋದು? ಅಲ್ಲ, ಅವಾಗ ನಾನು ನೋಡಿದ್ದು ಮೋನಿಕಾ ಅಕ್ಕನೇನಾ ಅಥವಾ ಬೇರೆ ಯಾರನ್ನ? ಅಕ್ಕ ಆದ್ರೆ ಇಲ್ಲೇ ಬಂದಿರ್ತಾಳೆ. ಛೆ, ಮುಖನೂ ಸರಿಯಾಗಿ ಕಾಣಿಸಿಲ್ಲ. ಇಲ್ಲೇ ಎಲ್ಲೋ ಇರ್ತಾರೆ ಅನ್ಸುತ್ತೆ, ಹುಡುಕ್ತೀನಿ. ಎಲ್ಲಾನು ಹೇಳ್ಬೇಕಂತಾನೆ ನಾನು ಇಲ್ಲಿಗೆ ಬಂದಿದ್ದು, ಆದ್ರೆ ಇದಿನ ಪರಿಸ್ಥಿತಿನೇ ಬೇರೆ ಇದೆ. ಇಲ್ಲಿ ಎಲ್ಲಾನು ಚೆನ್ನಾಗೇ ಇದೆ ನಿಕೇತ್. ನೀನ್ ಈಗ್ಲೇ ಹೋಗಿ ಎಲ್ರಿಗೂ ಸತ್ಯ ಹೇಳಿಲ್ಲ ಅಂದ್ರೆ ವಿವೇಕ್ ಜೊತೆ ನನ್ ಮದ್ವೆ ಮುರ್ದ್ ಬೀಳೋದಕ್ಕೆ ನೀನೇ ಕಾರಣ ಅಂತ ನಾನ್ ಎಲ್ರಿಗೂ ಹೇಳ್ತೀನಿ. ಮದ್ವೆ ಮುರಿಯಕ್ ಕಾರಣ ನಾನಲ್ಲ ಮೋನಿಕಾ, ನೀನು. ನಿಮ್ಮಮ್ಮ ಕಾಂತಲಕ್ಷ್ಮಿ, ನಿನ್ ತಂಗಿ ಗೌರಿ. ಏನ್ ನೋಡ್ತಾ ಇದೀಯಾ? ನಿಜ ತಾನೇ ನಾನು ಹೇಳ್ತಾ ಇರೋದು? ಈ ಮದ್ವೆ ಪ್ಲಾನಿಂಗ್ ಎಲ್ಲ ನಿಮ್ದು ತಾನೆ, ಆದ್ರೆ ದಡ್ಡ ನಾನು. ನಿಮ್ ಪ್ಲಾನ್ ಒಳಗಡೆ ನುಗ್ಗಿ ಇನ್ನೊಂದ್ ಪ್ಲಾನ್ ಮಾಡಕ್ ಹೋಗಿ ಸತ್ತೆ. ಎಲ್ಲ ಆದ್ರೂ ವಿವೇಕ್ ಮದ್ವೆ ಆಗಿರೋದು ನಿಮ್ ತಂಗಿನೇ ಅಂತ ನಿನಗ್ ಗೊತ್ತಿಲ್ವಾ? ಗೊತ್ತು, ಅದ್ರಲ್ಲೂ ನಾಟಕ ಮಾಡ್ತಿದ್ಯಲ್ಲ. ನನಗೆಲ್ಲ ಗೊತ್ತು. ವಿವೇಕ್ ಮದ್ವೆ ಆಗಿರೋ ಗೌರಿ ನಿನ್ ಸ್ವಂತ ತಂಗಿ ಅಂತ ನನಗ್ ಗೊತ್ತು. ನೀವು ಮಾಡಿರೋ ಮುಸ್ಲಿಂ ನಾಟಕ ಎಲ್ಲಾನು ನನಗ್ ಗೊತ್ತು. ಅದು ಅದಕ್ಕೆ ಮೋನಿಕಾ, ನಿನ್ ಮಾತ್ ಸುಳ್ಳಾಗಿರ್ಬೋದು, ನಿನ್ ಆಸ್ತಿನೂ ಸುಳ್ಳಾಗಿರ್ಬೋದು, ಆದ್ರೆ ನೀನ್ ನನ್ ಮೇಲಿರೋ ಪ್ರೀತಿ ಸುಳ್ಳಲ್ಲ ಅಲ್ವಾ? ನನ್ ಪ್ರೀತಿನೂ ಸುಳ್ಳಲ್ಲ ಮೋನಿಕಾ. ನಾನ್ ನಿನ್ನ ಮನ್ಸಾರೆ ಪ್ರೀತಿಸ್ತಾ ಇದ್ದೀನಿ. ನಿನ್ಗೆ ಆಸ್ತಿ ಇದೆಯೋ ಇಲ್ವೋ ಅದೆಲ್ಲ ನನಗ್ ಬೇಡ. ನನ್ ಮುಂದಿನ ಬತ್ ಏನಿದ್ರು ಅದು ನಿನ್ ಜೊತೆನೆ. ನಿಕೇತ್ ಎಷ್ಟು ಒಳ್ಳೆಯವನು. ನೀನು ಕೂಡ ಒಳ್ಳೆಯವಳೆ, ಆದ್ರೆ ನಿನ್ ತಂಗಿ ಗೌರಿ ಅವಳು ಕೆಟ್ಟವಳು ಬೇಬಿ. ಅವಳು ನಮ್ ಮದ್ವೆ ನಡೆಯೋದಕ್ಕೆ ಬಿಡಲ್ಲ ಅನ್ಸುತ್ತೆ. ಅವಳು ಇಲ್ಲಿ ನಿನ್ ಬಗ್ಗೆ ತಪ್ಪಾಗಿ ಹೇಳಿ ನಿನ್ನ ಕೆಟ್ಟವಳು ಅಂತ ಎಲ್ಲಾರ್ಗು ನಂಬಿಸಿದಾಳೆ. ನಿಕೇತ್, ಗೌರಿ ಹಾಗೆಲ್ಲ ಮಾಡಲ್ಲ. ಅವಳು ನಾನಂದ್ರೆ ತುಂಬಾ ಇಷ್ಟ. ನೀನ್ ಅಮಾಯಕಿ ಮೋನಿಕಾ. ಅದಕ್ಕೆ ಆ ಗೌರಿ ನಿನ್ ಪ್ಲೇಸ್ಗೆ ಹೋಗಿ ಮುಸ್ಕ ಹಾಕೊಂಡು ವಿವೇಕ್ನ ಮದ್ವೆ ಆಗಿದ್ದು. ಈ ಲೈಫ್, ಈ ಆಸ್ತಿ, ಈ ಒಡವೆ ಇಷ್ಟೆಲ್ಲ ಸಿಕ್ಕದ್ಮೇಲೆ ಅವಳು ಇದನ್ ಬಿಟ್ಕೊಡ್ತಾಳ? ಎಲ್ಲಿ ನೀನ್ ವಾಪಸ್ ಬರ್ತೀಯ ಅನ್ನೋ ಭಯದಲ್ಲಿ ನಿನ್ ಬಗ್ಗೆನೇ ಇಲ್ದೇ ಇರೋ ಕತೆ ಕಟ್ಟಿ ಈ ಮನೆಯವ್ರ ಮನ್ಸಲ್ಲಿ ನಿನ್ ಬಗ್ಗೆ ವಿಷ ತುಂಬ್ತಿದ್ದಾಳೆ. ನೋಡು ಮೋನಿಕಾ, ನಾನೇನಾದ್ರೂ ಈಗ್ಲೇ ಮನೆಯವ್ರ ಹತ್ರ ಹೋಗಿ ಇರೋ ಸತ್ಯನ ಹೇಳಿದ್ರೆ ನನ್ನ ನಡು ರಸ್ತೆ ತಳ್ಳಿ ಮನೆಯಿಂದ ಆಚೆ ಹಾಕ್ತಾರೆ. ಆಮೇಲೆ ನಾನು ನೀನು ಎಲ್ಲೋ ಹೊರಗಡೆ ಹೋಗಿ ಕಷ್ಟಪಟ್ಟು ಬದುಕ್ಬೇಕಾಗುತ್ತೆ. ಅದಕ್ಕೆಲ್ಲ ನೀನ್ ರೆಡಿನಾ? ಬಿ ಟೈಮ್ ಅಂದ್ರೆ ಸುಸು ಮಾನ್ಸ್ಟರ್. ಒದ್ದೆ ಹೆಚ್ಚು ಹೊತ್ತು ಇದ್ದರೆ ಈ ಮಾನ್ಸ್ಟರ್ ಬೇಕ್ ಆಗುತ್ತೆ. ಆಮೇಲೆ ರ್ಯಾಷಸ್. ಅದಕ್ಕಾಗಿ ಹೊಸ ಹಗೀಸ್, ಭಾರತದ ಅತಿ ವೇಗವಾಗಿ ಹೀರಿಕೊಳ್ಳುವ ಡೈಪರ್. ಇದು ಬರೀ 9 ಸೆಕೆಂಡ್ಸ್ ನಲ್ಲಿ ವೆಟ್ನೆಸ್ ಗೆ ಮಾಡುತ್ತೆ ಬಾಯ್ ಮತ್ತು ಬೇಬಿ ಇರುತ್ತೆ ಡ್ರೈ. ಹಗೀಸ್. We asked Karan Aujla to remix the Kingfisher tune. Kingfisher presents the King of Good Time store. ಇವನ್ ಮನೆಯಿಂದ ಆಚೆ ಬಂದ್ರೆ ಮತ್ತೆ ಅದೇ ಹಳೆ ಜೀವನ, ಅದೇ ಗುಡ್ಸ್ಲು, ಆ ತರ ಬದುಕೋಕ
ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದು. ಇಲ್ಲ, ನನ್ಗೀಗಿರೋದು ಇದು ಒಂದೇ ದಾರಿ. ಹೇಳು ಮೋನಿಕಾ, ಎಲ್ರ ಮುಂದೆ ಹೋಗಿ ಸತ್ಯನ ಒಪ್ಕೊಳ್ಳ. ಬೇಡ ನಿಖಿತ್, ಬೇಡ ಬೇಡ. ಮದ್ವೆ ಮಾಡ್ಕೋಬೇಕು ಅಂದ್ರೆ ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು. ಆದ್ರೆ ನಮಗಿವಾಗ ಬೇಕಾಗಿರೋದು ಕಳೆದೋಗಿರೋ ಮರ್ಯಾದೆ, ಗೌರವ. ಅದನ್ನೆಲ್ಲ ಮತ್ತೆ ಸಂಪಾದನೆ ಮಾಡ್ಕೊಂಡು ನಿನ್ನ ಮದ್ವೆ ಆಗಿ ನಿಮ್ ಮನೆ ಸೊಸೆ ಆಗಿ ಕತ್ತಲ್ ಕಾಲಿಡ್ತೀನಿ. ಅದೆಲ್ಲ ಆಗ್ಬೇಕು ಅಂದ್ರೆ ನನಗ್ ಸ್ವಲ್ಪ ಟೈಮ್ ಬೇಕು. ಆದ್ರೆ ನೀನ್ ನನ್ನ ಇನ್ನೂ ನಂಬಿಲ್ಲ ಅಂದ್ರೆ ನನಗ್ ಕೆಲ್ಸ ಮಾಡಕ್ಕೆ ಕಷ್ಟ ಆಗುತ್ತೆ. ಇಲ್ಲ ನಿಖಿತ್, ನಾನು ಇನ್ನ ಪೂರ್ತಿಯಾಗಿ ನಂಬ್ತೀನಿ. ಯಾವಾಗ ಅಂತೀಯೋ ಅವಾಗ್ಲೇ ಮದ್ವೆ ಮಾಡ್ಕೊಳ್ಳೋಣ. ಅಲ್ಲಿವರೆಗೂ ನಾನು ಕಾಯ್ತಾ ಇರ್ತೀನಿ. ಗೌರಿ ಅವ್ರೆ, ಇಲ್ಲೇನ್ ಮಾಡ್ತಿದ್ದೀರಾ? ಯಾರನ್ನ ಹುಡುಕ್ತಾ ಇದ್ದೀರಾ? ಅದು ನನಗ್ ಪರಿಚಯದವರೊಬ್ರು ಫಂಕ್ಷನಿಗೆ ಬರ್ತೀನಿ ಅಂತ ಹೇಳಿದ್ರು. ಅವ್ರು ಇಲ್ಲೇ ಎಲ್ಲ ಮಿಸ್ ಆಗಿದ್ದಾರೆ ಅನ್ಸುತ್ತೆ. ಅದಕ್ಕೆ ಅವ್ರನ್ನ ಹುಡ್ಕೊಂಡ್ ಬಂದೆ. ಪರಿಚಯ ಇರೋರು ಅಂತೀರಾ? ಮತ್ತೆ ಸುಮ್ನೆ ಈಗ ಹುಡ್ಕೋ ಬದ್ಲು ಕಾಲ್ ಮಾಡಿ ಕೇಳ್ಬೋದಲ್ವಾ? ಹೌದು, ಕಾಲ್ ಮಾಡ್ಬೋದು. ಆದ್ರೆ ಕೆಲವೊಂದು ವಿಷಯಗಳು ಕಣ್ಣಾರೆ ನೋಡಿದ್ರೆ ಸಿಗೋ ಕ್ಲಾರಿಟಿ ಫೋನಲ್ಲಿ ಸಿಗಲ್ಲ ಅಲ್ವಾ? ಯಾವ ಕ್ಲಾರಿಟಿ ಬಗ್ಗೆ ಮಾತಾಡಿದ್ಲೋ ಏನೋ, ಆದ್ರೆ ನನ್ ಪ್ಲಾನ್ ಬಗ್ಗೆ ನನಗ್ ಕ್ಲಾರಿಟಿ ಇದೆ. ಅಕ್ಕ ತಂಗಿರ್ ಮಧ್ಯ ಬೆಂಕಿ ಹಚ್ಚೇನಿದ್ರು ಆ ಬೆಂಕಿಲಿ ನನ್ ಬೇಳೆ ಬೇಯಿಸ್ಕೊಳ್ಳೋದ ಅಷ್ಟೇ. ಬಾಟ್ ಬೇಯಿಸ್ಕೊಳ್ತೀನಿ, ಖಂಡಿತ ಬೇಯಿಸ್ಕೊಳ್ತೀನಿ. ರಿಸೆಪ್ಷನ್ ನಲ್ಲಿ ನಿಮ್ಮನ್ನ ನೋಡಿ ಕಣ್ ತುಂಬ್ಕೋಬೇಕು ಅಂತ ನಿಮ್ ದೊಡ್ಡಮ್ಮ ನನ್ನ ಕರೆ ಮಾಡಿದ್ರು. ಅದಕ್ಕೆ ನಾನೇ ಒಂದ್ ಪ್ಲಾನ್ ಮಾಡಿದೆ. ಆ ತಾಯಿ ಪ್ರೀತಿನ ತಡೆಯೋ ಶಕ್ತಿ ನನ್ಗಿರ್ಲಿಲ್ಲ. ಅದ್ಗೆ ಇನ್ನೊಂದ್ಸಲ ಅಮ್ಮ ನನ್ನ ನೋಡ್ಬೇಕು ಅಂದ್ರೆ ದಯವಿಟ್ಟು ಅವ್ರಿಗೆ ಸಹಾಯ ಮಾಡ್ಬೇಡಿ. ಮತ್ತೆ ಈ ಪ್ರಯತ್ನ ಆದ್ರೆ ಯಾರಿಗಾದ್ರೂ ಗೊತ್ತಾಗ್ಬೋದು. ಹಾಗೇನಾದ್ರೂ ಆದ್ರೆ ಈ ಮನೆಯಲ್ಲಿ ನನ್ನ ಸ್ಥಾನ ಹೊರಟೋಗುತ್ತೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ. ನಮಸ್ತೆ.